ಜೊತೆ लिंगदेवन घनतेज जयतु करुणा सिंधु हरक जनबंधु जय इष्टदायक रक्षिसु श्री गुरु बसवा रक्षिसु श्री गुरु बसवा रक्षिसु श्री गुरु बसवा जय गुरु श्री शरणाय विश्व गुरु श्रेष्ठ महात्मा की जय सकल शरण संतों की जय शरणु शरण ಇದು ಕೊಟ್ಬಿಟ್ಟು ಒಂದು ಆಯ್ಕೆವಂತ ಸಾಹಿತ್ಯಕ ನಾಯಕ ಅಂತೂ ಹೆಸರನ್ನ ಇಟ್ಟು ಅವ್ರಿಗೆ ಒಂದು ಗೌರವವನ್ನ ಕೊಟ್ಟಿದ್ದಾರೆ. ಬಸವಣ್ಣನವರ ಆದರ್ಶ ಸಮಾಜ ಅಂದ್ರೆ ಯಾವ ಕುಲ ಗೋತ್ರ ಇರ್ಬೋದು ಅಥವಾ ಲಿಂಗ ಭೇದ ಭಾವ ಇದೆಲ್ಲ ಮರೆತು ಒಂದು ಆದರ್ಶ ಸಮಾಜಕ್ಕೆ ಒಂದು ಪರಿಕಲ್ಪನೆ ಮಾಡಿದ್ರು. ಅದ್ರ ಜೊತೆಗೆ ಒಬ್ಬ ಸಮಾಜ ಜೊತೆಗೆ ಒಬ್ಬ ವ್ಯಕ್ತಿ ಕೂಡ ಹೇಗೆ ಇರ್ಬೇಕು ಅದ್ರ ಬಗ್ಗೆ ಅವರು ತುಂಬಾ ಸರಳ ಭಾಷೆಯಲ್ಲಿ ಅವರು ವಚನಗಳಲ್ಲಿ ನೋಡ್ಬೋದು. ತುಂಬಾ ಸರಳವಾದ ಭಾಷೆ. ದಯ ಇದೆ ಧರ್ಮ ಯಾವುದೇ ಅಂತ ಎಷ್ಟು ತುಂಬ ಸುಂದರವಾಗಿ ಹೇಳ್ತಾರೆ. ಅಥವಾ ಕಳಬೇಡ ಎಷ್ಟು ತುಂಬಾ ಸಿಂಪಲ್ ಫಾರ್ಮುಲಾ, ತುಂಬಾ ಸುಲಭವಾಗಿ ಜನರಿಗೆ ಅರ್ಥ ಆಗುವಷ್ಟು ಒಬ್ಬ ಆದರ್ಶ ವ್ಯಕ್ತಿ ಏನಿರ್ಬೇಕಂದ್ರೆ ಈ ಒಂದು 10 ಪಾಯಿಂಟ್ಸ್ ನೀವು ಮಾಡಿದ್ರೆ ಆದರ್ಶ ವ್ಯಕ್ತಿ ಆಗ್ಬಿಡ್ತೀರ. ಒಬ್ರು ಹೇಗೆ ನಡವಳಿಕೆ ಇರಬೇಕು, ಜೀವನ ಹೇಗೆ ಸಾಗಿಸ್ಬೇಕು, ಒಂದು ಬ್ಯಾಲೆನ್ಸ್ ಆಗಿ ಹೇಗಿರ್ಬೇಕು ಅಂತ ಬಸವಣ್ಣನವರು ಎಲ್ಲರೂ ಹೇಳಿಕೊಟ್ಟಿದ್ದಾರೆ. ಅವರ ಜೀವನ, ಅವರ ವಚನಗಳು ನಮಗೆ ಒಂದು ದಾರಿದೀಪವಾಗಲಿ. ಈ ಒಂದು ಕಾರ್ಯಕ್ರಮದಿಂದ ನಮ್ಮೆಲ್ಲರೂ ಸರ್ಕಾರ ಆಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಎಲ್ಲ ಜನರು ಬಸವಣ್ಣನವರ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನೂ ಚೆನ್ನಾಗಿ ಸಮಾಜ ಸೇವೆ, ದೇಶ ಸೇವೆ ಮತ್ತೆ ವೈಯಕ್ತಿಕವಾಗಿ ಕೂಡ ಮುಂದೆ ಬರಲು ಒಂದು ಆದರ್ಶ ಆಗುತ್ತೆ ಅಂತ ನಾವು ಹೇಳಿ ಎಲ್ಲರೂ ಈ ಒಂದು ಸುಂದರ ಸಮಾರಂಭಕ್ಕೆ ಬಂದಿದ್ದೀರಾ. ಅದಕ್ಕೆ ಧನ್ಯವಾದಗಳು ಹೇಳಿ ನಾನು ಮಾತಾಡ್ತೀನಿ. ಲೇಬರ್ ಅಂತಕ್ಕಂಥ ಒಂದು ಪ್ರತಿಯೊಬ್ಬನು ಕುವೆಂಪು ಅವರು ಹೇಳುವಂತೆ ಚಮ್ಮಾರನೋ ಕಮ್ಮಾರನೋ ಅಧ್ಯಕ್ಷನೋ ಸೇನಾನಿಯೋ ಕಾಯಕವೆಲ್ಲವೂ ಪೂಜ್ಯ. ಯಾರು ಕೆಲಸವನ್ನ ಮಾಡ್ತಾರೆ ಅವರು ಯಾವುದೇ ಕನಿಷ್ಠ ಕೆಲಸವನ್ನ ಮಾಡಲಿ ಅಥವಾ ಶ್ರೇಷ್ಠ ಕೆಲಸವನ್ನ ಮಾಡಲಿ, ಎಲ್ಲರೂ ಕೂಡ ಬದುಕಲಿಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಕಾಯಕವನ್ನ ಸತ್ಯ ನ್ಯಾಯ ನಿಷ್ಠೆಯಿಂದ ನಾವು ಬದುಕಬೇಕು ಅಂತಕ್ಕಂಥದ್ದು. ಇವತ್ತು ನಮ್ಮ ಸಮಾಜದಲ್ಲಿ ಬಸವಣ್ಣನವರ ಸಪ್ತ ಸೂತ್ರಗಳೇನಿದ್ದಾವೆ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯಬೇಡ ಅಂತ ಹೇಳಿ ಸಪ್ತ ಸೂತ್ರಗಳೇನಿದ್ದಾವೆ, ಅವುಗಳನ್ನ ನಾವು ಬೇಕಾಗಿ ಮಾಡಿಕೊಂಡಿದ್ದಕ್ಕಾಗಿಯೇ ಇಂತಹ ಒಂದು ದುರಂತ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದೇವೆ. ಆದರೆ ಘನತೆ ವ್ಯಕ್ತ ನಮ್ಮ ಮುಖ್ಯಮಂತ್ರಿಗಳು ವಿಶ್ವಗುರು ಬಸವಣ್ಣನವರ ತತ್ವಾದರ್ಶಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಬ್ಬ ಆದರ್ಶ ಮುಖ್ಯಮಂತ್ರಿ. ಅಂತಹ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ನಾಡಿಗೆ ದೊರಕಿರ್ತಕ್ಕಂಥದ್ದು ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತಂದೇಳಿ, ಸಾಂಸ್ಕೃತಿಕ ಅಂತಂದ್ರೆ ಕೇವಲ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾತ್ರ ಅಲ್ಲ, ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಬಸವಣ್ಣನವರ ತತ್ವಾದರ್ಶಗಳನ್ನ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಒಂದು ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಂದೇಳಿ ಗೌರವವನ್ನು ಕೊಟ್ಟಿರ್ತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ಸಹೋದ್ಯೋಗಿ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ರಾಷ್ಟ್ರೀಯ ಸಭೆಯಲ್ಲಿ